ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಜಪಾನ್ ಮಾದರಿಯ ಭೂಕಂಪದ ಭಯದಲ್ಲಿ ಈಗ ವಿಜಯಪುರ ಜನ ಕಾಲ ಕಳೀತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಕಳೆದ 2 ತಿಂಗಳ ಅವಧಿಯಲ್ಲೇ 10ನೇ ಬಾರಿ ಭೂಮಿ ಕಂಪಿಸಿದೆಯಂತೆ. ಕಳೆದ ರಾತ್ರಿಯೂ 3 ಬಾರಿ ಭೂಮಿ ಕಂಪಿಸಿದ ಅನುಭವ ಆಗಿದೆ. ನೆನ್ನೆ ರಾತ್ರಿ 11:59 ಹಾಗೂ 12:38 ಸಮಯದಲ್ಲಿ, ಹಾಗೆ ಬೆಳಿಗ್ಗೆ 5:30ಕ್ಕೆ ಭೂಕಂಪ ಆಗಿದೆ. ನಿದ್ದೆಯಲ್ಲೂ ಕೂಡ ಜನ ಬೆಚ್ಚಿ ಬೀಳ್ತಾ ಇದ್ದಾರೆ. ಗುಮ್ಮಟನಗರಿಯ ಜನ ಆತಂಕದಲ್ಲಿದ್ದಾರೆ. ವಿಜಯಪುರದ ಸುತ್ತಮುತ್ತ ಭೂಕಂಪಿಸಿದ ಅನುಭವ ಅಲ್ಲಿನ ಜನರಿಗೆ ಆಗ್ತಾ ಇದೆ. ಈ ಭೂಕಂಪಕ್ಕೆ ವಿಜಯಪುರ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ಅದರಲ್ಲೂ ಸಹ ಕಳೆದ 2 ತಿಂಗಳಲ್ಲಿ 11ನೇ ಭೂಕಂಪ ಆಗಿರುವಂಥದ್ದು. ನನ್ನ ಜೊತೆಗೆ ವಿಜಯಪುರ ನಗರ ಜನರು ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಹೌದು ಸರ್, ಇವತ್ತು ಬೆಳಗಿನ ಆಗ್ಯದ ಸರ್, 5:30 ಆಗ್ಯದ್ರಿ. ಮತ್ತು ರಾತ್ರಿ 11:41 ಆಗ್ಯದ. ಯಾಕಂದ್ರೆ ಚಂತ ನಾವು ಟೈರ್ಡ್ ಆಗಿಸಿಂದ ಬಂದು ಮಕ್ಕೊಂಡಿದ್ದೇವೆ, ನಮ್ಗೆ ಗೊತ್ತೇ ಆಗೋದು ಸರ್. ಹಿಂಗಾಗಿ ಮೊದಲೇ ನಾವು ಎಲ್ಲ ಹಳಿ ಮನೆಗಳು ರೀ, ಪತ್ರಾಸ್ ಮನೆಗಳು, ಸಣ್ಣ ಒಂದು ರೂಮ್ ಅದ, ಒಂದ್ರಾಗ ಇಬ್ಬರು ನಾವು ಗಂಡ ಐತಿ ಮಕ್ಕಳು ಮಕ್ಕೊಂಡಿರ್ತೇವೆ. ಅದನ್ನ ಎರಡು ಬಗೋಣ ಹಿಂಗೆ ಸಪ್ಪಳ ಆಗೋಣ. ಅವಾಗ ಎಚ್ಚರಾಗಿ ನೋಡ್ತೇವೆ, ಹೊರಗೆಲ್ಲ ಮಂದೆಲ್ಲ ಕೂಡಿ ಹೊರಗೆ ಬಂದಿದ್ರು. ಯಾಕೆ ಏನಾಯ್ತು ಭೂಕಂಪ ಆಗ್ಯದ. ಯಾಕಂದ್ರೆ ಇದು 2-3 ತಿಂಗಳದಾಗ ಈಗ ಒಂದು 10-11 ಸಲ ಆಗಿದ್ದು ಅನುಭವ ಆಗ್ಯದ ಸರ್ ನಮ್ಮ ಬಿಜಾಪುರ ಜಿಲ್ಲೆದಾಗ ಪೂರ್ತಿ. ಹಿಂಗಾಗಿ ಯಾಕಂದ್ರೆ ಪೂರ ಅಂಜಿಕೆನೇ ಬರತ್ತಾರೆ. ರಾತ್ರಿ ಆಯ್ತಪ್ಪ ಅಂದ್ರೆ ಏನು ಗೊತ್ತೇ ಆಗೋದಿಲ್ಲ. ಹಗಲತ್ತಾದ್ರೆ ಏನೇ ನಮಗೆ ಓಡಿ ಬರ್ಬೋದು, ಏನೇ ಮಾಡ್ಬೋದು. ಆಮೇಲೆ ಏನಾಗ್ತದಂತ ಗೊತ್ತಾಗತ್ತಿಲ್ಲ. ಕಳೆದ 2-3 ವರ್ಷಗಳಿಂದ ಇಂಥ ಘಟನೆಗಳು ಕೇಳ್ತಾ ಇದ್ದಾರೆ. ಘಟನೆಗಳು ಆಗ್ತಾ ಇದೆ, ಮೇಲೆ ಆಗುತ್ತದೆ. ಇದು 2 ತಿಂಗಳಲ್ಲಿ ಒಂದು 8-10 ಸಲ ನಮ್ಗೆ ಅನುಭವ ಆಗಿದ್ದೈತಿ. 11:41ಕ್ಕೂ ಸ್ವಲ್ಪ ಭೂಮಿ ನಡೆದಂಗೆ ಅನುಭವ ಆಯಿತು. ನಾವೆಲ್ಲ ಹೊರಗೆ ಬಂದೆವು. ಹಾಂ, ಅಷ್ಟೇ, ಮತ್ತೇನು ಇಲ್ಲ ರೀ. ಮತ್ತೆ ಸೌಂಡ್ ಏನಾದರೂ ಬಂತು ಸರ್? ಗಡಗಡ ಏನು ಸೌಂಡ್ ಬಂದಿಲ್ಲ ರೀ. ಈಗೇನದ ನಮ್ಮ ಭಾಗಕ್ಕೆ ಆಗೋ ಚಾನ್ಸಸ್ ಅದ ರೀ. ನಿಮಗೆ ಹೆದರಿಕೆ ಅನ್ನೋದು ಸರ್? ಹಾಂ, ಹೆದರಿಕೆ ಅದ ಸರ್. ಏನು ಸರಣಿ ಭೂಕಂಪ ಬಗ್ಗೆ ಏನು ಹೇಳ್ತೀರಿ? ಮೇಲಿನ ಮೇಲೆ ಈ ರೀತಿ ಆಗ್ತಾ ಇರುವಂಥದ್ದು ಒಂದು ಮನುಷ್ಯನಿಗೆ ಭಯ ಉಂಟು ಮಾಡಾಗ್ತದೆ. ಯಾಕಂದ್ರೆ ರಾತ್ರಿ ಮಲಗಾಗ ಈಗ ನಿನ್ನ ನೋಡ್ರಿ, ರಾತ್ರಿ ಸರಿ ಸುಮಾರು 11:40 11:45 ಸ್ವಲ್ಪ ಅಲ್ಗಡೆದಂಗೆ ಆಯ್ತು. ನಾವು ಮಕ್ಕೊಂದಾಗ ಅಲ್ಗಡೆಂಗೆ ಆಯ್ತು. ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.